ಕಳೆದ ಹಲವಾರು ದಿನಗಳಿಂದ ಬಿಡದಿ ಮತ್ತು ಸುತ್ತಮುತ್ತಲ ಗ್ರಾಮದ ರೈತರು ಏನು ಸ್ಯಾಟಲೈಟ್ ಟೌನ್ಶಿಪ್ಗೆ ರಾಜ್ಯ ಸರ್ಕಾರ ಒತ್ತಾಯ ಪೂರ್ವಕವಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಮಾಡೋದಕ್ಕೆ ಹೊರಟಿದ್ರು. ಇದ್ರ ವಿರುದ್ಧ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ರಾಜ್ಯ ಸರ್ಕಾರ 70-80% ಅಷ್ಟು ರೈತರು ಭೂ ಸ್ವಾಧೀನದ ಪರವಾಗಿದ್ದಾರೆ. ಏನು ಜಮೀನನ್ನ ನಾವು ಭೂ ಸ್ವಾಧೀನ ಮಾಡ್ತಾ ಇದ್ದೇವೆ, ಕೃಷಿ ಚಟುವಟಿಕೆಗಳಿಗೆ ಅನುಕೂಲ ಆಗೋದಿಲ್ಲ, ಬರಡು ಭೂಮಿ ಇದೆ. ಮೂರನೇದು, ಪ್ರಧಾನಮಂತ್ರಿಗಳು ಕೂಡ ಇದಕ್ಕೆ ಒಪ್ಪಿಗೆಯನ್ನು ನೀಡಿದ್ದಾರೆ ಅನ್ನೋ ಮಾತನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ, ನಾನು, ನಮ್ಮ ವಿರೋಧ ಪಕ್ಷದ ನಾಯಕರು, ಪಕ್ಷದಲ್ಲಿರುವ ಮುಖಂಡರು ಕೆಂಪಮಾರನಹಳ್ಳಿ, ಬೈರಮಂಗಲ ಮತ್ತು ಸುತ್ತಮುತ್ತಲ ಗ್ರಾಮದ ರೈತರನ್ನ ಭೇಟಿ ಮಾಡಿದ್ವಿ, ಹೊಲಗಳಿಗೆ ಭೇಟಿಯನ್ನು ಕೊಟ್ವಿ. ವಾಸ್ತವಿಕ ಸತ್ಯವನ್ನ ನಾವು ಕೂಡ ಅರ್ಥ ಮಾಡ್ಕೋಬೇಕು. ಈ ರಾಜ್ಯ ಸರ್ಕಾರಕ್ಕೆ ವಾಸ್ತವಿಕ ಸತ್ಯವನ್ನ ತಿಳಿಸುವಂತ ಕೆಲಸ ಮಾಡಬೇಕು. ಯಾಕೆಂತ ಹೇಳಿದ್ರೆ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇರ್ತದೋ ವಿರೋಧ ಪಕ್ಷಕ್ಕೂ ಕೂಡ ಅಷ್ಟೇ ಜವಾಬ್ದಾರಿ ಇರ್ತದೆ. ನಾನಿಲ್ಲಿರ್ತಕ್ಕಂಥ ರೈತರಿಗೆ ಮಾಧ್ಯಮದ ಸ್ನೇಹಿತರ ಮುಖೇನ ಒಂದು ವಿಚಾರವನ್ನು ತಿಳಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಮಾಡೋದಕ್ಕೆ ನಾವು ಬಂದಿಲ್ಲ. ರೈತರ ವಿಚಾರದಲ್ಲಿ ನಾವು ರಾಜಕೀಯ ಮಾಡೋದಕ್ಕೋಸ್ಕರ ನಾವು ಬಂದಿಲ್ಲ. ರೈತರ ವಿಚಾರದಲ್ಲಿ ರಾಜಕೀಯ ಬೇಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಬಂದಿಲ್ಲ. ಆದರೆ ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತ ಇವತ್ತು ಬಿಡದಿನಲ್ಲಿರ್ಲಿ, ರಾಯಚೂರಲ್ಲಿರ್ಲಿ, ಗುಲ್ಬರ್ಗಾದಿರ್ಲಿ ಅಥವಾ ಬೆಳಗಾವಿನಲ್ಲಿರ್ಲಿ, ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಇರ್ತದೆ. ಹಿಂದೆ ಸನ್ಮಾನ್ಯ BS ಯಡಿಯೂರಪ್ಪನವರು, ರೈತ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ರೈತರ ಪರವಾಗಿ ಯಾವತ್ತೂ ಕೂಡ ಧ್ವನಿ ಎತ್ತುವಂತ ಕೆಲಸ ಮಾಡಿದ್ರು. ಅಧಿಕಾರ ಬಂದಾಗ ರೈತರ ಬದುಕನ್ನ ಕಟ್ಕೊಡ್ತಕ್ಕಂಥ ಕೆಲಸವನ್ನ ಯಡಿಯೂರಪ್ಪನವರು, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ಕೊಂಡು ಬಂದಿದೆ. ನಾವಿವತ್ತು ಬೈರಮಂಗಲ ಮತ್ತೆ ಕೆಂಪಮಾರನಹಳ್ಳಿ ಹೋದಂತ ಸಂದರ್ಭದಲ್ಲಿ ಶ್ರೀನಿವಾಸ ರೆಡ್ಡಿ ಅವರು, ರಾಮಾಯಣವರು, ಸ್ವಾರ್ಥಿ ಅವರು, ಸಿದ್ದರಾಮ ತಾಯಂದ್ರು ಕೂಡ ಭೇಟಿ ಮಾಡಿದ್ರು. ಅವರ ಹೊಲಕ್ಕೆ ಭೇಟಿಯನ್ನು ಕೊಟ್ಟಾಗ 40-50 ವರ್ಷಗಳಿಂದ ಶ್ರೀನಿವಾಸ ರೆಡ್ಡಿ ಅವರಲ್ಲಿ ತೆಂಗು ಬೆಳೀತಾ ಇದ್ದಾರೆ, ಅಡಿಕೆ ಬೆಳೀತಾ ಇದ್ದಾರೆ, ರೇಷ್ಮೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅಕ್ಕಪಕ್ಕದ ರೈತರು ಕೂಡ ಬಂದ್ರು. ಹೇಳಿರ್ತಕ್ಕಂಥ ಮಾತನ್ನು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಗಮನಿಸಬೇಕು. ರಾತ್ರೋರಾತ್ರಿ ಬಂದು ಕೆಲವು ಗುಂಡಾಗಳು ನಮ್ಮ ಮನೆಗಳಿಗೆ ಕಳಿಸಿ ನಮಗೆ ಬೆದರಿಕೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಗುಂಡಾಗಳ ಮುಖೇನ ರೈತರನ್ನ ಒತ್ತಾಯ ಪೂರ್ವಕವಾಗಿ ಜಮೀನನ್ನ ಬಿಡ್ಕೊಡ್ಬೇಕು, ಆ ರೀತಿ ಒತ್ತಾಯವನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಕೂಡ ರೈತರು ಹೇಳಿದ್ದಾರೆ. ನಾವು ಅಶೋಕಣ್ಣ ಅವರು ಕೇಳಿದಾಗ ರೈತರು ಒಂದು ಮಾತನ್ನ ಹೇಳಿದ್ರು. ಏನಪ್ಪ ರೈತರು ನೀವು ಜಮೀನ್ ಬಿಡ್ಕೊಡ್ತೀರಾ ಅಂತ ಹೇಳಿದಾಗ ರೈತರು ಆಡಿದಂತ ಮಾತೇನಪ್ಪ ಅಂತ ಹೇಳಿದ್ರೆ, ನಮ್ಮ ಪ್ರಾಣವನ್ನ ಬೇಕಾದ್ರೆ ಬಿಡ್ಕೊಡ್ತೇವೆ, ಆದ್ರೆ ನಮ್ಮ ಜಮೀನನ್ನ ಬಿಡ್ಕೊಡಲ್ಲ ಅನ್ನೋ ಮಾತನ್ನು ಕೂಡ ರೈತರು ಹೇಳಿರುವಂತದ್ದು. ನಾನು ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಮಾಧ್ಯಮ ಸ್ನೇಹಿತರ ಮೂಲಕ. ನೀವು ರಾಜ್ಯದ ಮುಖ್ಯಮಂತ್ರಿಗಳು, ಈ ನಾಡಿಗೆ 2 ತುತ್ತು ಅನ್ನವನ್ನ ಕೊಡ್ತಕ್ಕಂಥ ರೈತನ ಪರವಾಗಿ ನಿಲ್ಬೇಕಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರ ಪರವಾಗಿ ನಿಂತ್ರೆ ಈ ರಾಜ್ಯದ, ಈ ನಾಡಿನ ರೈತರ ಪರಿಸ್ಥಿತಿ ಏನಾಗ್ಬೇಕಾಗಿದ್ರೆ. ಹಾಗಾಗಿ ಇವತ್ತು ಈ ವೇದಿಕೆ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ರೈತರ ಜೊತೆ ಚೆಲ್ಲಾಟ ಆಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ನಾವು ಬಿಡೋದಿಲ್ಲ.
ರೈತರ ಬದುಕಿನ ಜೊತೆ ನೀವು ಚೆಲ್ಲಾಟವನ್ನು ಆಡಬೇಡಿ ಮಾನ್ಯ ಮುಖ್ಯಮಂತ್ರಿಗಳೇ. ನಿಮಗೆ ರಿಯಲ್ ಎಸ್ಟೇಟ್ ದಂಧೆ ಮಾಡೋದಕ್ಕೆ ಬೇಕಾದಷ್ಟು ಜಮೀನುಗಳಿದ್ದಾವೆ. ರೈತರಲ್ಲಿ ಕೇಳಿದ್ರು, ಡಿ ಕೆ ಶಿವಕುಮಾರ್ ಅವರು 100 ಎಕರೆ ಜಮೀನು ಹಿಡ್ಕೋಬಹುದು, ನಿಮ್ಮ ಶಾಸಕರುಗಳು 100 ಎಕರೆ ಜಮೀನು ಹಿಡ್ಕೋಬಹುದು. ಇವತ್ತು ಬಿಡದಿ ಸುತ್ತಮುತ್ತಲ ಇರ್ತಕ್ಕಂಥ ನಮ್ಮ ರೈತರು ಸಣ್ಣ ಹಿಡುವಳಿದಾರರಿದ್ದಾರೆ, 2 ಎಕರೆ 3 ಎಕರೆ ಅರ್ಧ ಎಕರೆ ಹಿಡ್ಕೊಂಡಿರ್ತಕ್ಕಂಥ ರೈತರು, ಅವ್ರ ರೈತರಲ್ವಾಗಾರೆ, ಅವ್ರು ಬದುಕೋದು ಬೇಡವಾಗಾದ್ರೆ. ಇವತ್ತು ಹೈನುಗಾರಿಕೆನ ಮಾಡ್ತಾ ಇದ್ದಾರೆ, ರೇಷ್ಮೆನ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅವರನ್ನ ಬೀದಿಗೆ ತರೋದ್ರಿಂದ ನಿಮ್ಗೆ ಭಗವಂತನು ಕೂಡ ನೀವು ಒಳ್ಳೇದ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಮಾನ್ಯ ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕಾಗಿದೆ. ಪ್ರಧಾನಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ನಾಚಿಕೆ ಆಗ್ಬೇಕಿತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಪ್ರಧಾನಮಂತ್ರಿಗಳ ಹೆಸರನ್ನ ತರ್ತಾರೆ ಇದರಲ್ಲಿ. ಯಾವತ್ತೂ ಕೂಡ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ರೈತರ ಪರವಾಗಿ ಇರ್ತಕ್ಕಂಥವ್ರು. ಅವರು ಎಲ್ಲೂ ಕೂಡ ಮುಖ್ಯಮಂತ್ರಿಗಳೇ ರೈತರಿಂದ ಜಮೀನು ಕಸಿದುಕೊಳ್ಳಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಮುಖ್ಯಮಂತ್ರಿಗಳಾಗ ನಿಮ್ ಬಾಯಲ್ಲಿ ಮಾತುಗಳು ಬರಬಾರ್ದು. ಏನ್ ಬೆಂಗಳೂರು ಅಭಿವೃದ್ಧಿ ಆದ್ರೆ ರಾಜ್ಯ ಅಭಿವೃದ್ಧಿ ಆದಾಗ ನಿಜವಾಗ್ಲೂ ಕೂಡ ನಿಮಗೆ ರಾಜ್ಯದ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಇಚ್ಛಾಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗಿದ್ರೆ ಯಾವ ಕೈಗಾರಿಕೆಗಳನ್ನ ತರಬೇಕು, ಯಾವ ನೀವು ಟೌನ್ಶಿಪ್ ಮಾಡ್ಬೇಕು, ಬನ್ನಿ ಉತ್ತರ ಕರ್ನಾಟಕಕ್ಕೆ ಕೊಡಿ, ಅವರಿಗೆ ಬರ್ತಕ್ಕಂಥವ್ರಿಗೆ ಕಾಂಪನ್ಸೇಷನ್ ಕೊಡಿ, ಇನ್ಸೆಂಟಿವ್ಸ್ ಕೊಡಿ. ಉದ್ಯೋಗನೂ ಸೃಷ್ಟಿ ಆಗ್ತದೆ, ಯುವಕರಿಗೆ ಉದ್ಯೋಗನೂ ಕೂಡ ಸಿಗ್ತದೆ, ರಾಜ್ಯ ಅಭಿವೃದ್ಧಿನೂ ಕೂಡ ಆಗ್ತದೆ. ಆದರೆ ಫಲವತ್ತಾಗಿರ್ತಕ್ಕಂಥ ರೈತರ ಜಮೀನನ್ನ ಬಿಡದಿಯಲ್ಲ ಎಲ್ಲೂ ಕೂಡ ಕಸಿದುಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ, ಎಲ್ಲೂ ಕೂಡ ನಾವು ಬಿಡೋದಿಲ್ಲ. ಇದನ್ನ ಸ್ಪಷ್ಟವಾಗಿ ತಿಳಿಸ್ಬೇಕು. ಭಾರತೀಯ ಜನತಾ ಪಾರ್ಟಿ ನಿಮ್ಮ ಗುಂಡಾಗರ್ದಿಯನ್ನ ನಾವತ್ತು ಬಿಜೆಪಿ ಮುಖಂಡರ ಮೇಲೆ ಎಲ್ಲ ಬರ್ತೀವಿ ಅಂತ ಹೇಳಿದ್ರೆ ಪೋಸ್ಟರ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ನಾನು ಮಾಧ್ಯಮದ ಸ್ನೇಹಿತರ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾವಿತ್ತು ಬಿಜೆಪಿ ಶಾಸಕರ ಮುಖಂಡರು, ನಿಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಲ್ಲ. ಕಾಂಗ್ರೆಸ್ ಶಾಸಕರಿಗೆ ದಬ್ಬಾಳಿಕೆ ಗುಂಡಾಗರ್ದಿ ಮಾಡ್ದಂಗೆ ನಮ್ಮ ಹತ್ರ ನೀವು ಗುಂಡಾಗರ್ದಿ ಮಾಡೋದಕ್ಕೆ ಬರಬೇಡಿ. ರೈತರ ಪರವಾಗಿ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ನಮ್ಮ ವಿರೋಧ ಪಕ್ಷ, ನಮ್ಮ ಕರ್ತವ್ಯ ಕೂಡ ಇದೆ. ವಿರೋಧ ಪಕ್ಷದಲ್ಲಿ ಇದ್ರೂ ಕೂಡ ನಾವು ರೈತರ ಪರವಾಗಿ ಇರ್ತೇವೆ. ಆಡಳಿತ ಪಕ್ಷಕ್ಕೆ ಬಂದಾಗಲೂ ಕೂಡ ನಾವು ರೈತರ ಪರವಾಗಿ ಇರ್ತೇವೆ. ಆ ಭರವಸೆನ ಕೊಡೋದಕ್ಕೋಸ್ಕರ ನಾವು ಬಂದಿದ್ದೇವೆ. ಇಷ್ಟೇ ಸಂದರ್ಭ ಹೇಳ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ರಾಹುಲ್ ಗಾಂಧಿ ಅವರು ಕೂಡ ನಾನು ಪತ್ರವನ್ನು ಬರೆದಿದ್ದೇನೆ ಮೊನ್ನೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಹೋರಾಟವನ್ನು ಮಾಡ್ತೀರಿ, ನಿಮ್ಮದೇ ಸರ್ಕಾರ ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ, ನಿಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ. ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಅವಕಾಶವನ್ನ ಕೊಡಬೇಡಿ. ರಾಹುಲ್ ಗಾಂಧಿ ಅವರೇ, ನೀವು ಕೂಡ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸಿ. ಯಾಕೆ ನಿಮ್ಮ ಒಂದ್ ಮಾತು ಕೇಳಿದ್ರೆ ಅವ್ರ ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಳೋದಕ್ಕೋಸ್ಕರ ಆದ್ರೂ ರೈತರ ಪರವಾಗಿ ನಿಲ್ತಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳ್ಬೇಕಾದ್ರೂ ಕೂಡ ರೈತರ ಪರವಾಗಿ ನಿಲ್ಲೇಬೇಕಾದಂತ ಅನಿವಾರ್ಯತೆ ಬರ್ತದೆ. ಇಷ್ಟೇನ ಹೇಳುವಂಥದ್ದು, ರೈತರ ಹೊಟ್ಟೆ ಮೇಲೆ ಹೊಡೆದು ರೈತರ ಕಣ್ಣಲ್ಲಿ ನೀರನ್ನ ಸುರಿಸ್ತಕ್ಕಂತ ಯಾವುದೇ ಸರ್ಕಾರ ಇರ್ಬೋದು, ಅವ್ರು ಒಳ್ಳೇದಕ್ಕೆ ಸಾಧ್ಯ ಇಲ್ಲ, ಅವ್ರು ಒಳ್ಳೇದಾಗೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ರೈತರ ಮೇಲೆ ಗುಂಡಾಗರ್ದಿ ದಬ್ಬಾಳಿಕೆ ಮಾಡೋದನ್ನ ಬದಿಗಿಟ್ಟು ರೈತರ ಪರವಾಗಿ ತಾವು ನಿಲ್ಲಬೇಕು. ಈ ಬಲವಂತವಾಗಿ ಮಾಡ್ತಾ ಇರ್ತಕ್ಕಂಥ ಭೂ ಸ್ವಾಧೀನವನ್ನ ನಿಲ್ಲಿಸಬೇಕು ಅನ್ನುವ ಆಗ್ರಹವನ್ನ ಇವತ್ತು ತಮ್ಮ ಮುಖೇನ ನಾನು ಮಾಡ್ತಾ ಇದ್ದೇನೆ. ನಮಸ್ಕಾರ.